ದೇವಿ ಅಮ್ಮ, ಇವಳಿನ್ನೂ ಸತ್ತಿಲ್ಲ ಅಮ್ಮ, ಬದುಕೇ ಇದ್ದಾಳೆ. ಮಡಿಕೇರಿಲೇ ಇವಳು ಸಿಕ್ಕಿದ್ಲಮ್ಮ. ಮಡಿಕೇರಿಲಿ ಒಂದು ದೇವಸ್ಥಾನದಲ್ಲಿ ಬೆಳಿಗ್ಗೆ ನಾನು ದೇವಿನೂ ಮದುವೆ ಮಾಡ್ಕೊಂಡ್ವಿ. ಬಾಯ್ ಮುಚ್ಚೋ. ಯಾರನ್ ಕೇಳಿ ಇವಳನ್ ಮದ್ವೆ ಅದ್ಯೋ? ಅಮ್ಮ, ನಿನ್ನೆ ರಾತ್ರಿ ಫೋನಲ್ಲಿ ನಿಮಗೆಲ್ಲ ವಿಷಯನೂ ಹೇಳಿದ್ನಲ್ಲ. ಮಾತಾಡ್ಬೇಡ ಕಣೋ. ನೀನ್ ನನ್ ಮಗನ ಹುಟ್ಟಿದಾಗಿಂದ ಇಲ್ಲಿವರೆಗೂ ನನ್ನನ್ ಕೇಳ್ದೆ ನನ್ನ ಒಪ್ಪಿಗೆ ಪಡ್ಕೊಳ್ದಿರಾ ಏನನ್ನಾದ್ರೂ ಮಾಡಿದ್ಯಾ? ಈಗ ಮಾತ್ರ ಹೇಗೋ ಧೈರ್ಯ ಬಂತು? ಸತ್ತೋದ ದೇವಿ ಹೇಗೆ ಜೀವಂತವಾಗಿ ಬಂದ್ಲು ಅಂತ ಮೊದಲು ಕೇಳಕ. ಇಲ್ಲೇನ್ ನಡೀತಿದೆ ಅಭಿ? ಯಾಕೆ ನನಗೆ ಗೊತ್ತಿಲ್ಲದೆ ಇಂಥ ಒಂದ್ ಕೆಲಸ ಮಾಡ್ದೆ? ಅಮ್ಮ, ನೀವೇ ದೇವಿನ ಒಪ್ಕೊಂಡಿದ್ರಿ ಅಲ್ವಾ? ನಮ್ಮ ಮದ್ವೆಗೂ ಒಪ್ಕೊಂಡಿದ್ರಿ ತಾನೆ? ಮುಟ್ಟಾಳ, ಈ ಹುಡ್ಗಿನ ನೀನ್ ಲವ್ ಮಾಡ್ತಿದ್ಯಾ ಅಂತ ಹೇಳಿ ಕೈ ಹಿಡಿದು ಮನೆ ಒಳಗಡೆ ಕರ್ಕೊಂಡ್ ಬಂದಾಗ ತಕ್ಷಣ ನಿನ್ ಹತ್ರ ಜಗಳ ಮಾಡೋದ್ ಬೇಡ ಅಂದ್ಕೊಂಡೆ. ನೀನ್ ದುಬೈಗೆ ಬಿಸ್ನೆಸ್ ಟ್ರಿಪ್ಗೆ ಹೋಗಿ ಬಂದ್ಮೇಲೆ ಹೇಗಾದ್ರೂ ಬುದ್ಧಿ ಮಾತು ಹೇಳಿ ನಿನಗೆ ಹೇಗಾದ್ರೂ ಅರ್ಥ ಮಾಡ್ಸೋಣ ಅಂತ ಪ್ಲಾನ್ ಮಾಡಿದೆ. ಏನಮ್ಮ ಹೇಳ್ತಿದ್ದೀರಾ? ಹೌದು ಕಣೋ. ನಮ್ಮ ಮನೆತನದ ಯೋಗ್ಯತೆ ಏನು, ಅಂತಸ್ತೇನು, ನಮ್ಮ ಹತ್ರ ಕೈ ಕಟ್ಕೊಂಡು ಕೆಲಸ ಮಾಡಿ ಸಂಬಳ ತಗೊಳ್ಳೋ ಇವಳ ಯೋಗ್ಯತೆ ಏನು, ಅಂತಸ್ತೇನು, ಇವಳ ಸ್ಟೇಟಸ್ ಏನು, ಇವಳಿಗೆ ನಮ್ಮ ಮನೆ ಸೊಸೆ ಆಗೋ ಯೋಗ್ಯತೆ ಇದೆಯೇನೋ, ಇದನ್ನೆಲ್ಲ ನೀನ್ ಬುರುಡೆಗೆ ಹೇಳಿ ಅರ್ಥ ಮಾಡಿಸ್ಬೇಕು ಅಂತಾನೆ ನಾನು ಇಷ್ಟು ದಿನ ವೇಟ್ ಮಾಡ್ತಾ ಇದ್ದೆ. ಅಂದ್ರೆ ನೀನ್ ದೇವಿನ ಒಪ್ಕೊಂಡಿರ್ಲಿಲ್ವಾ? ಒಪ್ಕೊಂಡಿರ್ಲಿಲ್ಲ, ಒಪ್ಕೊಳಕ್ಕೂ ಆಗಲ್ಲ. ಮತ್ತೆ ಅಭಿಬಾವನ್ ಹತ್ರ ದೇವಿನ ಮದ್ವೆ ಮಾಡಿಸ್ತೀನಿ ಅಂತ ಹೇಳಿದ್ದು ಅದು ಸುಳ್ಳು. ಅಭಿ ಫಾರಿನ್ ಇಂದ ತಿರುಗ್ ಬಂದ್ಮೇಲೆ ಮಾತಾಡ್ಬೇಕು ಅಂದ್ಕೊಂಡಿದ್ದೆ. ಆದ್ರೆ ಅಷ್ಟ್ರೊಳಗಡೆ ಈ ದೇವಿನೇ ದೇವಸ್ಥಾನದ ಪರಿಹಾರ ಪೂಜೆ ಹೋಮ ಕುಂಡದೊಳಗಡೆ ಬಿದ್ದು ಬೆಂಕಿ ಹೊತ್ಕೊಂಡು ಉರ್ದು ಹೋದ್ಲು. ಸತ್ತು ಹೋದವಳ ಬಗ್ಗೆ ಇನ್ನು ಅಭಿ ಹತ್ರ ಮಾತಾಡಿ ಏನ್ ಪ್ರಯೋಜನ ಅಂತ ನಾನು ಹಾಗೆ ಬಿಟ್ಬಿಟ್ಟೆ. ಅರ್ಜುನ್, ಪರಿ, ನೀವೂನು ಈ ಕಳ್ಳ ಮದ್ವೆಗೆ ಒಪ್ಕೊಂಡ್ರಾ? ಛೀ! ಅಲ್ಲಮ್ಮ, ರಾತ್ರಿ ಅಭಿ ನಿಮಗೆ ಫೋನ್ ಮಾಡಿ ನಿಮ್ಮ ಪರ್ಮಿಷನ್ ತಗೊಂಡ ಮೇಲೇನೆ ನಾವು ಈ ತೀರ್ಮಾನಕ್ಕೆ ಬಂದಿದ್ದು. ನೀನು ಮಾತಾಡ್ಬೇಡ. ಅತ್ತೆ, ಬಾಯ್ ಮುಚ್ಚು. ಅಮ್ಮ, ದೇವಿ ಈಗ ನನ್ನ ಹೆಂಡತಿ ಅಮ್ಮ. ನಾ ದೈವ ಸನ್ನಿಧಿಯಲ್ಲಿ ಅವಳ ಕುತ್ತಿಗೆಗೆ ತಾಳಿ ಕಟ್ಟಿದ್ದೀನಿ. ಏಯ್, ಅಮ್ಮ ತಾನೇ ನಿನ್ಗೆ ದೈವ. ಅವ್ರ ಮತ್ತೆ ನೀನು ತಾಳಿ ಕಟ್ಟಿಲ್ಲ ತಾನೆ? ಹಾಗಾದ್ರೆ ಅದು ಮದ್ವೆನೇ ಅಲ್ಲ. ಅಮ್ಮ, ಈ ಮದುವೆನ ಒಪ್ಕೊಂಡು ನೀವು ದೇವಿನ ಸೊಸೆಯಾಗಿ ಮನೆ ತುಂಬಿಸ್ಕೋತೀರ ಅನ್ನೋ ನಂಬಿಕೆ ಮೇಲೇನೆ ನಾ ದೇವಿನ ಮದುವೆ ಆಗಿದ್ದು. ಏಯ್, ಈ ಜನ್ಮದಲ್ಲಿ ನಾನು ಅವಳನ್ನ ಯಾವತ್ತೂ ಒಪ್ಕೊಳ್ಳಲ್ಲ ಕಣೋ. ದೇವಿ ನಮ್ಮ ಮನೆತನದ ಯೋಗ್ಯತೆಗೆ ತಕ್ಕ ಹೆಣ್ಣೆ ಅಲ್ಲ. ಅವಳಿಗೆ ಈ ಸರೋಜಾ ದೇವಿ ಮನೆ ಸೊಸೆ ಆಗುವಂತ ಯಾವ ಯೋಗ್ಯತೆನೂ ಇಲ್ಲ. ಅಂದ್ರೆ ನೀವು ನಿಮ್ ಮಗನ ಹತ್ರ ಇಷ್ಟು ದಿನ ಒಳ್ಳೆಯವ್ರ ಹಾಗೆ ನಾಟಕ ಮಾಡಿದ್ರ ಅತ್ತೆ? ಸತ್ತು ಹೋಗಿರೋ ದೇವಿ ಮೇಲೆ ಕನಿಕರ ತೋರ್ಸಿದ್ರಿ, ಅವಳ ಹೆಸರಲ್ಲಿ ಚಾರಿಟಿ ಓಪನ್ ಮಾಡಿದ್ರಿ, ಇದೆಲ್ಲ ನಾಟಕನಾ? ಏಯ್, ನೀನ್ ಯಾಕೆ ದಿಢೀರಂತ ಯಾವಳ ದೇವಿಗೋಸ್ಕರ ಅದಕ್ಕೆ ಗೆದ್ರಾಗ್ ಮಾತಾಡ್ತೀಯಾ? ಅವಳಿಗೆ ಕೊಬ್ಬು ಜಾಸ್ತಿ ಆಗ್ಬಿಟ್ಟಿದೆ. ಪರಿ, ನೀನು ಸ್ವಲ್ಪ ಸುಮ್ಮನೆ ಇರು. ಅಮ್ಮನೂ ಅಭಿನೂ ಮಾತಾಡಲಿ. ಅಮ್ಮ ಪ್ಲೀಸ್ ಮಾ, ಒಳಗೋಗಿ ಮಾತಾಡೋಣ. ಇವಳು ನನ್ನ ಮನೆ ಹೊಸ್ಲನ್ನ ತುಳಿಲೇಬಾರ್ದು. ಅಮ್ಮ ಪ್ಲೀಸ್ ಮಾ, ಈಗ ದೇವಿ ನನ್ನ ಹೆಂಡತಿ ಅಮ್ಮ. ಶಟ್ ಅಪ್. ನೀನ್ 1000 ಕಾರಣ ಹೇಳಿದ್ರು ನನಗ್ ಗೊತ್ತಿಲ್ದೆ, ನನ್ನ ಒಪ್ಪಿಗೆ ಇಲ್ದೆ ಇವಳು ಕುತ್ತಿಗೆಗೆ ತಾಳಿ ಕಟ್ಟಿ ಕಳ್ಳ ಮದ್ವೆ ಆಗಿದ್ದು ತಪ್ಪು ಕಣೋ. ಅವಳ ಮನೆ ಒಳಗಡೆ ಬರಕ್ಕೂ ಆಗಲ್ಲ, ನನ್ ಸೊಸೆ ಆಗಕ್ಕೂ ಆಗಲ್ಲ. ನೀವು ಒಂದ್ ಹೆಣ್ಣೆ ತಾನೆ, ಯಾಕೆ ಹೀಗೆ ಕನಿಕರ ಇಲ್ಲದೆ ಮಾತಾಡ್ತಿದ್ದೀರಾ? ಅವಳ ಹೊಟ್ಟೆಯಲ್ಲಿ ನಿಮ್ಮ ಮೊಮ್ಮಗು ಬೆಳೀತಾ ಇದೆ ಅತ್ತೆ. ದಯವಿಟ್ಟು ಅದನ್ನ ನೋಡಾದ್ರೂ ನೀವು ದೊಡ್ಡ ಮನ್ಸ್ ಮಾಡಿ. ಪರಿ,
ನೀನ್ ಈ ಮನೆ ಸೊಸೆ ಅನ್ನೋದನ್ನ ಮರ್ತು ಮಾತಾಡ್ತಿದ್ಯಾ. ನಿನ್ನೂ ನಾನು ಸುಮ್ಮನೆ ಬಿಡೋದಿಲ್ಲ. ಅಮ್ಮ, ಈಗ ನೀವೇನು ತೀರ್ಮಾನ ಮಾಡಿದ್ದೀರಾ? ಒಂದೇ ಒಂದು ತೀರ್ಮಾನ ಅಭಿ, ನೀನ್ ಅವಳು ಕೊರಳಿ ಕಟ್ಟಿರೋ ತಾಳಿನ ನಿನ್ನ ಕೈಯಾರೆ ಕಳ್ಚು. ಅಮ್ಮ, ಯಾಕೆ ಹೀಗೆ ಮಾತಾಡ್ತಿದ್ದೀರಾ?